Hello friends, welcome back to my YouTube channel. So ಇವತ್ತು ನಿಮ್ಮ ಎಲ್ಲ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೀನಿ. ಲಾಸ್ಟ್ ವೀಕ್ ನ ಕ್ವಶನ್ ಆನ್ಸರ್ ವಿಡಿಯೋ ಮಾಡ್ಬೇಕಿತ್ತು ಲಾಸ್ಟ್ ಸಂಡೇ, ಬಟ್ ಮಾಡಿಲ್ಲ. ಸೊ ಹಿಂಗಾಗಿ ಪೂರ್ತಿ 15 ದಿನದೊಳಗೆ ನಿಮ್ಮ ಏನೊಂದು ಕ್ವಶನ್ಸ್ ಇದಾವಲ್ಲ ಎಲ್ಲಾ ಕ್ವಶನ್ಸ್ ಗಳಿಗೆ ಇವತ್ತಿನ ಒಂದು ವಿಡಿಯೋ ಒಳಗ ಆನ್ಸರ್ ಮಾಡ್ತೀನಿ. ಸೊ ಮೇ ಬಿ ವಿಡಿಯೋ ಲೆಂಗ್ತಿ ಆಗ್ಬಹುದು, ಪೇಷನ್ಸ್ ಇಂದ ಕಾಯಿರಿ. ಸೊ ನಿಮ್ಮ ಎಲ್ಲಾ ಕ್ವಶನ್ಸ್ ಗಳಿಗೂ ಆನ್ಸರ್ ಸಿಗ್ತದ ಈ ಒಂದು ವಿಡಿಯೋ ಒಳಗ. ಅಂಡ್ ಜೊತೆಗೆ ಇನ್ನವರೆಗೂ ಯಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಇಲ್ಲಿ ಒಂದಷ್ಟು ಕ್ವಶನ್ಸ್ ಹೆಂಗಂದ್ರ ಆಲ್ರೆಡಿ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದಂತ ಕ್ವಶನ್ಸ್ ಅದಾವ. ಸೊ ಯಾವ್ಯಾವ್ದಂತಂದ್ರ UPSC ಪ್ರಿಪರೇಷನ್ ಅಲಾಂಗ್ ವಿತ್ ಡಿಗ್ರಿ, ಆಮೇಲೆ CSAT ಗೆ ಯಾವ ಪುಸ್ತಕ ಓದ್ಬೇಕು, ಅಂಡ್ ದೆನ್ NCERT ಓದುವಾಗ ಯಾವ್ಯಾವ ಸಬ್ಜೆಕ್ಟ್ ನ ಓದ್ಬೇಕು. ಸೊ ಗೈಸ್ ಈ ಒಂದು ಟಾಪಿಕ್ಸ್ ಏನದವಲ್ಲ ನಾನು ಡೆಡಿಕೇಟೆಡ್ ಆಗಿ ಒಂದೊಂದು ಲೆಂಗ್ದಿ ವಿಡಿಯೋ ಮಾಡೇನಿ. ಸೊ ದಟ್ ಒಂದು ಚಿಕ್ಕ ಇನ್ಫಾರ್ಮೇಶನ್ ಮಿಸ್ಡ್ ಔಟ್ ಆಗ್ಬಾರ್ದಂತ. ಸೊ ದಯವಿಟ್ಟು ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡ್ರಿ ಅಂಡ್ ಒಂದ್ ವಿಡಿಯೋನ ಡೀಟೇಲ್ಡ್ ಆಗಿ ನೋಡ್ರಿ. ಆಮೇಲೆ ಏನಾರ ಡೌಟ್ಸ್ ಇದ್ರೆ ನೀವು ನನಗ ಕ್ವಶನ್ ನ ಕೇಳ್ರಿ, ನೆಕ್ಸ್ಟ್ ವೀಕ್ ಒಳಗ ಆನ್ಸರ್ ಮಾಡ್ತೇನೆ. ಅಂಡ್ ಇನ್ನೊಂದು ಕ್ವಶನ್ ಏನದಂದ್ರ UPSC ಒಂದು ಸಿಲೆಬಸ್ ಎವ್ರಿ ಇಯರ್ ಚೇಂಜ್ ಆಗುತ್ತೇನಾ ಅಂತ ಹೇಳಿ. ಸೊ ನೋ ಗೈಸ್, ಇದು ಪ್ರತಿ ವರ್ಷ UPSC ಒಂದು ಸಿಲೆಬಸ್ ಚೇಂಜ್ ಆಗಂಗಿಲ್ಲ. ಅಂಡ್ ಏನಾರು ಚೇಂಜ್ ಮಾಡೋ ಒಂದು ಟೈಮ್ ಬಂತು ಅಂದಾಗ 1 year ಬಿಫೋರ್ ಅನ್ನ ಒಂದು ನೋಟಿಫಿಕೇಶನ್ ನ ಹೊರಡಿಸಿ ವಿದ್ಯಾರ್ಥಿಗಳಿಗೆ ಅವರು ತಿಳಿಸ್ಕೊಡ್ತಾರ ಯಾವ ತರ ಪ್ಯಾಟರ್ನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು ಚೇಂಜ್ ಆಗತೈತಿ. ಅಂಡ್ ಹೊಸ ಸಿಲೆಬಸ್ ಹೊಸ ಪ್ಯಾಟರ್ನ್ ಏನ್ ಅನ್ನೋದನ್ನ 1 year ಬಿಫೋರ್ ಅನ್ನ ತಿಳಿಸ್ಕೊಡ್ತಾರೆ. ಯಾಕಂದ್ರ UPSC ಗೊತ್ತದ ಈ ಒಂದು ಪರೀಕ್ಷೆನ ಕ್ಲಿಯರ್ ಮಾಡ್ಬೇಕಂದ್ರೆ 1 year ಬಿಫೋರ್ ಅನ್ನ ಒಂದು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿರ್ತಾರು ಸ್ಟೂಡೆಂಟ್ಸ್ ಅನ್ನೋದ. ಸೊ ಹಿಂಗಾಗಿ UPSC ಬಗ್ಗೆ ಪ್ರಿಪರೇಷನ್ ಮಾಡುವಾಗ ಸಿಲೆಬಸ್ ಚೇಂಜ್ ಆಗುತ್ತೆ, ಪ್ಯಾಟರ್ನ್ ಚೇಂಜ್ ಆಗ್ತದ, ಇಂತ ಯಾವುದೇ ಒಂದು ವರೀಸ್ ನಿಮಗ್ ಬೇಡ. ನಿಮ್ದು ಏನಿದ್ರು ಹಾರ್ಡ್ ವರ್ಕ್ ಅಂಡ್ ಫೋಕಸ್ ಇಷ್ಟು ಮಾಡಿದ್ರೆ ಇನಫ್ ಅದ. ಐ ಹೋಪ್ ಈ ಒಂದು ಡೌಟ್ ಗೆ ಕ್ಲಾರಿಟಿ ಸಿಕ್ಕೈತ್ ನಿಮಗ. ದೆನ್ ನೆಕ್ಸ್ಟ್ ಕ್ವಶನ್ ಏನಂದ್ರ ಬೆಸ್ಟ್ ಯೂಟ್ಯೂಬ್ ಚಾನೆಲ್ಸ್ ಫಾರ್ UPSC ಲಿಸ್ಟ್ ಅಂದ್ರ ಐ ಥಿಂಕ್ ನಿಮ್ಗ ನಮ್ ಚಾನೆಲ್ ಯೂಸ್ಫುಲ್ ಅನ್ಸಾತಿಲ್ಲ ಅನಿಸ್ತದ UPSC ಪ್ರಿಪರೇಷನ್ ಗೆ. ಜಸ್ಟ್ ಜೋಕ್ ಮಾಡಿದೆ. ಒಂದು ಪ್ರಿಪರೇಷನ್ ಸಲುವಾಗಿ ಒಂದು ಕ್ಲಾಸಸ್ ಸಲುವಾಗಿ ಯಾವೆಲ್ಲ ಕ್ಲಾಸಸ್ ಬೆಸ್ಟ್ ಅದಾವ ಅಂತ ಹೇಳಿ ಒಂದ್ಸಲ ರಿಸರ್ಚ್ ಮಾಡಿ ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೇನೆ. ಇನ್ನ ಕೋಚಿಂಗ್ ಬಗ್ಗೆ ಹೇಳ್ರಿ ಅಂತಿರ್ತೀರಿ ಬಹಳ. ಎವ್ರಿ ವೀಕ್ ಒಂದರ ಕಮೆಂಟ್ ಹಿಂಗೆ ಇರ್ತೈತ್ಲಾ, ಬೆಸ್ಟ್ ಕೋಚಿಂಗ್ ಹೇಳ್ರಿ, ಬೆಸ್ಟ್ ಕನ್ನಡ ಮೀಡಿಯಂ ಕೋಚಿಂಗ್ ಹೇಳ್ರಿ ಅಂತ ಹೇಳಿಕ ಸರ್. ಸೊ ಹಿಂಗಾಗಿ ಅದ್ರ ಮೇಲೆ ಒಂದು ರಿಸರ್ಚ್ ನ ಸ್ಟಾರ್ಟ್ ಮಾಡ್ಕೊಂಡೇನಿ. ಸೊ ಅದು ಫಿನಿಶ್ ಆದ ತಕ್ಷಣ ನನಗೊಂದು 100% ಕ್ಲಾರಿಟಿ ಸಿಕ್ಕ ಮೇಲೆ ನಾನು ಬೆಸ್ಟ್ ಕೋಚಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡ್ತೇನಿ. ಯಾಕ ಅಂತಂದ್ರ ಈಗ ಹೆಂಗಿರ್ತದ ಅಂದ್ರ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಿಮಗ್ ಗೊತ್ತದ. ಸೊ ಒಂದ್ ಕಡೆ ವಿಜನ್ IAS ಡೆಲ್ಲಿ ಒಳಗ ವಿಜನ್ IAS ಬೆಸ್ಟ್ ಕ್ಲಾಸಸ್ ಕಂಡಕ್ಟ್ ಮಾಡತಾರ ಅಂದ ತಕ್ಷಣ ಬೇರೆ ಜಿಲ್ಲೆ ಒಳಗ ಬೇರೆ ಸ್ಟೇಟ್ ಒಳಗನು ಬೆಸ್ಟ್ ಐತೆ ಅಂತ ಹೇಳಕ್ ಬರಂಗಿಲ್ಲ. ಅಂಡ್ ಲೆಕ್ಚರರ್ಸ್ ಎಲ್ಲ ಚೇಂಜಸ್ ಆಗ್ತಿರ್ತಾರೆ. ಅಂಡ್ ಆಲ್ಮೋಸ್ಟ್ ನಿಮಗ್ ಗೊತ್ತೈತಿ UPSC ಒಂದು ಎಂಡ್ ಲೆವೆಲ್ ಒಳಗೂ ಹೋಗಿ ಇಂಟರ್ವ್ಯೂ ವರ್ಗೂ ಹೋಗಿ ಒಂದಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರು. ಅವರು ಇವನ್ ಅಲ್ಲಿ ಪ್ರೊಫೆಷನಲ್ಸ್ ಆಗಿ ಅವರು ಒಂದ್ ಟೀಚರ್ಸ್ ಆಗಿ ಅಲ್ಲೇ ಕೆಲ್ಸಕ್ಕೆಲ್ಲ ಸೇರಿರ್ತಾರ. ಸೊ ಹಿಂಗಾಗಿ ಟೀಚರ್ಸ್ ಎಲ್ಲ ಚೇಂಜ್ ಆಗ್ತಿರ್ತಾರ. ಸೊ ಹಿಂಗಾಗಿ ಎಕ್ಸಾಕ್ಟ್ಲಿ ಇದ ಬೆಸ್ಟ್ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಹೇಳಕ್ ಆಗಂಗಿಲ್ಲ. ಅದ್ರಾಗನು ಲಕ್ಷ ದುಡ್ಡು ಹಾಕಿ ನೀವು ಒಂದು ಕೋಚಿಂಗ್ ಜಾಯಿನ್ ಆಗ್ತಿರ್ತೀರ ಅಂದಾಗ ನಾ ಹಂಗ ಸುಮ್ಮನೆ ನನಗ್ ಯಾವ್ದು ಇಷ್ಟ ಆಕೈತಿ ಅಥವಾ ಆನ್ಲೈನ್ ತೆಗೆದ ತಕ್ಷಣ ಯಾವ್ದು ಫಸ್ಟ್ ಒಳಗ ಇರ್ತದ ಅದನ್ನ ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ನಾ ಟ್ರೈ ಮಾಡ್ತೇನೆ. ಇನ್ ಕೇಸ್ ಅದು ಪಾಸಿಬಲ್ ಆಗಿ ನನಗ 100% ಕ್ಲಾರಿಟಿ ಸಿಕ್ಕಿತು ಅಂತಂದ್ರೆ ಅಷ್ಟೇ ಒಂದು ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಾವೊಂದು ವಿಡಿಯೋ ಮಾಡ್ತೇನೆ. ಇನ್ನ ನೆಕ್ಸ್ಟ್ ಅಂದ್ರ ಮ್ಯಾಮ್ ಡಿಸ್ಟೆನ್ಸ್ ಎಜುಕೇಶನ್ ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ UPSC ಮಾಡಬಹುದಾ? ಎಸ್, ಮಾಡಬಹುದು. ಈ ಕ್ವಶನ್ ಆನ್ಸರ್ ನಾನು ಡೀಟೇಲ್ಡ್ ಆಗಿ ಲಾಸ್ಟ್ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಒಳಗೆ ಹೇಳಿದ್ದೆ, ಮೇ ಬಿ ನೀವು ನೋಡಿಲ್ಲ ಅನಿಸ್ತದ. ಇನ್ನ ಅಕ್ಕ ಒನ್ ಡೇ ಲೈವ್ ಬನ್ನಿ, ದಿಸ್ ಸಂಡೇ ಇಸ್ ರೈಟ್ ಟೈಮ್ ಅಂದಾರ. ಎಸ್ ಬ್ರೋ, ಒಂದು ಲೈವ್ ಒಳಗ್ ಬರೋದ್ ಆಯ್ತು ನಂಗೂ. ಬಟ್ ನಾವೊಂದು ಗೋಲ್ ಸೆಟ್ ಮಾಡ್ಕೊಂಡೇನಿ, ಒಂದ್ ಅನ್ಕೊಂಡೇನಿ. ಯಾವಾಗ ನಮ್ಮ ಚಾನಲ್ಗೆ 50K ಸಬ್ಸ್ಕ್ರೈಬರ್ಸ್ ಬರ್ತಾರಲ್ಲ ಅವತ್ ಲೈವ್ ಬರ್ಬೇಕು ಅಂತ ಅನ್ಕೊಂಡೇನಿ. ಅಂಡ್ ಒಂದ್ಸಲ ಲೈವ್ ಬಂದ್ರ ಮುಗಿತು. ಆಮೇಲೆ ನಿಮ್ಮ ಏನೋ ಡೌಟ್ಸ್ ಇದ್ರು ನಾ ಲೈವ್ ಒಂದ್ ಇದ್ರೊಳಗನ ಕ್ಲಿಯರ್ ಮಾಡ್ತೇನಿ ಎಲ್ಲ ನಿಮ್ಮ ಕ್ವಶನ್ಸ್ ಗಳಿಗೆ. ಐ ವಿಶ್ ಆ ಒಂದ್ ಟೈಮ್ ಬಹಳ ಜಲ್ದಿ ಬರ್ತದ. ಇನ್ನು ನೆಕ್ಸ್ಟ್ IRS ಆಫೀಸರ್ದೊಂದು ಫರ್ಕ್ಸ್ ಆಗಿರ್ಬೋದು, ಪವರ್ ಬಗ್ಗೆ ವಿಡಿಯೋ ಮಾಡ್ರಿ ಅಂದ್ರ ನಾ ಆಲ್ರೆಡಿ ಅದನ್ನ ಮಾಡೇನಿ, ದಯವಿಟ್ಟು ಚೆಕ್ ಮಾಡ್ರಿ. ಅಂಡ್
ದಯವಿಟ್ಟು ಒಂದು ಕ್ವಶನ್ ಮಾಡೋಕ್ಕಿಂತ ಮೊದಲು ಒಂದು ಸಲ ಚಾನೆಲ್ಗೆ ವಿಸಿಟ್ ಮಾಡ್ರಿ. 600+ ವಿಡಿಯೋಸ್ ಅದಾವ. ಚಿಕ್ಕ ಚಿಕ್ಕ UPSC ಇನ್ಫಾರ್ಮೇಶನ್, ಒಂದು PIB ಅಂದ್ರೆ ಏನ, ಯಾಕೆ ಓದ್ಬೇಕು, ಆಮೇಲೆ ಸೆಕೆಂಡ್ ERC ರಿಪೋರ್ಟ್ ಒಳಗೆ ಯಾವ್ಯಾವ ಲೆಸನ್ಸ್ ನ ಓದ್ಬೇಕು, ಆಮೇಲೆ ಮೇನ್ಸ್ ಒಳಗೆ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಚಿಕ್ಕ ಪೋರ್ಷನ್ ಬರ್ತದ, ಅದನ್ನ ಯಾವ ತರ ಪ್ರಿಪೇರ್ ಆಗ್ಬೇಕು, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಸೆಪರೇಟ್ ಆದಂತ 3-4 ನಿಮಿಷದೊಳಗ ನಿಮಗ ಒಂದು ಇನ್ಫಾರ್ಮೇಶನ್ ಸಿಗ್ತದ. ದಯವಿಟ್ಟು ಚೆಕ್ ಮಾಡ್ರಿ, ವಿಸಿಟ್ ಮಾಡ್ರಿ ಚಾನಲ್ಗೆ. ಇನ್ನ NCERT ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಮಂತ್ ಬೇಕು ಅಂತ ಹೇಳಿ, ನೀವೇನಾರ ಡಿಗ್ರಿ ಅದೇರಿ ಅಥವಾ ನಿಮ್ ಕಡೆ 1-1.5 ವರ್ಷದ ಟೈಮ್ ಐತಿ ಪ್ರಿಪರೇಷನ್ ಗೆ, ಅಂದ್ರೆ ಈಗ ನೀವು ಅಟೆಂಪ್ಟ್ ಈಗ 2026 ಅಲ್ಲ 2027 ಕೊಡವ್ರ ಅದೇರಿ, ಅಂಡ್ ಪ್ರಿಪರೇಷನ್ ಇವಾಗ ಸ್ಟಾರ್ಟ್ ಮಾಡತ್ತೀರಿ, ಈ ತರ ಇದ್ದವ್ರು ನೀವು 3-6 ತಿಂಗಳು ಕೊಟ್ರು ನಡೀತದ. ಇನ್ ಡಿಗ್ರಿ ಒಳಗ್ ಪ್ರಿಪೇರ್ ಆಗೋರು, ಫಸ್ಟ್ ಇಯರ್ ಡಿಗ್ರಿ ಒಳಗ್ ಇದ್ದವ್ರೆಲ್ಲ ಪೂರಾ 1 ವರ್ಷ ನೀವು NCERTs ಕೊಟ್ರು ನಡೀತದ. NCERTs ಪ್ಲಸ್ ನ್ಯೂಸ್ ಪೇಪರ್ ಈ ತರ ಓದ್ಕೊಂತ ಹೋದ್ರು ನಡೀತದ. ಬಟ್ ಜಸ್ಟ್ ಕಡಿಮೆ ಸಮಯ ಒಳಗ್ ಹೋದವ್ರು ನೀವು 3 ತಿಂಗಳಕ್ಕಿಂತ ಹೆಚ್ಚು ನೀವು NCERTs ಮೇಲೆ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಇನ್ನ ಮ್ಯಾಮ್ ನನಗೆ UPSC ಮೇನ್ಸ್ ಕನ್ನಡದಲ್ಲಿ ಬರಿಬೇಕು ಅನ್ಕೊಂಡೆ, ಸೊ ಯಾವ ಬುಕ್ ಓದ್ಬೇಕು? ಕನ್ನಡದೊಳಗ ಆಲ್ರೆಡಿ ಮೇನ್ಸ್ ಬುಕ್ ಲಿಸ್ಟ್ ಅವೈಲೇಬಲ್ ಐತಿ, ದಯವಿಟ್ಟು ಚೆಕ್ ಮಾಡ್ರಿ. ಇನ್ ಕೇಸ್ ಅಪ್ಡೇಟೆಡ್ ವಿಡಿಯೋ ಬೇಕು ಅಂತಂದ್ರ ಟ್ರೈ ಮಾಡೋಣ. ಅಪ್ಡೇಟೆಡ್ ಒಂದು ಮೇನ್ಸ್ ಸಲುವಾಗಿನ ಕನ್ನಡ ಮಾಧ್ಯಮ ಪುಸ್ತಕದ, ಇನ್ನ ಕನ್ನಡ ಲಿಟ್ರೇಚರ್ ಪುಸ್ತಕಗಳ ಒಂದು ಲಿಸ್ಟ್ ನ ಕೇಳಿದ್ರಿ, ಅದು ಅಷ್ಟ ಚಾನೆಲ್ ಒಳಗ ವಿಡಿಯೋ ಅವೈಲೇಬಲ್ ಅದ, ಚೆಕ್ ಮಾಡ್ರಿ. NCERT ನಿಮ್ ಪುಸ್ತಕಗಳನ್ನ ತೋರಿಸ್ರಿ ಅನ್ನೋ ತರ ಲಾಸ್ಟ್ ಒಂದ್ ವಿಡಿಯೋ ಒಳಗ್ ತೋರಿಸಿದ್ದೆ. ಆ ಕಾರಣಕ್ಕಾಗಿ ನೀವ್ ಆಗಾಗ ಕ್ವಶನ್ಸ್ ನ ಕೇಳಿದ್ರೂ ನಾನು ತೋರ್ಸಾತಿಲ್ಲ, ಬಿಕಾಸ್ ಆಲ್ರೆಡಿ ನನ್ನ ಪುಸ್ತಕಗಳು ಒಂದು ಪ್ರಿಲಿಮ್ಸ್, ಮೇನ್ಸ್, NCERT ಎಲ್ಲಾ ಪುಸ್ತಕಗಳನ್ನ ಒಂದ್ ವಿಡಿಯೋ ಒಳಗ್ ನಾ ತೋರಿಸಿದ್ದೆ. ಆದ್ರೂ ಟ್ರೈ ಮಾಡ್ತೇನೆ ಮತ್ತೊಂದ್ಸಲ ತೋರ್ಸ್ಲಿಕ್ಕೆ. ಇನ್ನೊಂದು ಕ್ವಶನ್ ಇತ್ತು, ಏನಂತಂದ್ರ ನಾವು ಒಂದ್ ವೇಳೆ ಈಗ UPSC ಕ್ಲಿಯರ್ ಮಾಡ್ಲಿಲ್ಲ ಅಂತಂದ್ರಾಗ ನಾವು ಪ್ರೊಫೆಷನಲ್ ಆಗಿ ನಮ್ಮ ಒಂದು ಕರಿಯರ್ ನ ಸ್ಟಾರ್ಟ್ ಮಾಡ್ಬೋದೇನಾ ಅಥವಾ ಹೋಗ್ಬೋದೇನಾ ಅಂತ ಹೇಳಿ. ಎಸ್, ಇನ್ ಕೇಸ್ ನೀವೇನಾರ B.Ed ಮಾಡ್ಕೊಂಡಿದ್ರಿ ಅಥವಾ ಟೀಚಿಂಗ್ ಒಳಗ್ ನೀವೇನಾರ ಮೂವ್ ಆಗ್ಬೇಕಂತ ಅನ್ಕೊಂಡಿದ್ರಿ, ನೀವ್ ಅದ್ರ ಪ್ರಕಾರ ಸ್ಟಡಿ ಮಾಡ್ಕೊಂಡಿದ್ರಿ ಅಂದ್ರೆ ಎಸ್, ನಿಮ್ದು UPSC ಕ್ಲಿಯರ್ ಆಗಿಲ್ಲ ಅಂದಾಗ ನೀವು ಒಂದು ಟೀಚಿಂಗ್ ಪ್ರೊಫೆಷನಲ್ ಆಗಿ ಟೀಚಿಂಗ್ ಫೀಲ್ಡ್ ಒಳಗ ನೀವು ಮೂವ್ ಆಗ್ಬಹುದು. ಬಟ್ ಇಲ್ಲಿ ಪಾಯಿಂಟ್ ಹೇಳೋದು ಇಷ್ಟಣ್ಣ, ಇನ್ ಕೇಸ್ ನೀವು ಮೊದ್ಲೇನಾರ 1-2 ವರ್ಷ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ರಿ ಅಂದಾಗ ನಿಮಗ 32-34 ಎಲ್ಲ ಆದ್ಮೇಲೆ ಒಳ್ಳೆ ಸ್ಯಾಲ್ರಿ ಸಿಗ್ತದ. ಬಟ್ ನೀವು 32 ವರ್ಗು ನಾನು ಬರೀ UPSC ಸ್ಟಡಿ ಅಷ್ಟನ್ನ ಮಾಡಿ ಆಮೇಲೆ ಒಮ್ಮಿಂದೊಮ್ಮೆ ಹೋಗ್ತೀನಿ ಅಂತಂದಾಗ ನಿಮ್ಗ ಸ್ಯಾಲ್ರಿ ಕಡಿಮೆಯಿಂದ ಸ್ಟಾರ್ಟ್ ಆಗ್ತೈತಿ. ಇಷ್ಟೊಂದು ಐಡಿಯಾ ಇಟ್ಕೊಂಡ್ ಕಸ ನೀವು ಪ್ಲಾನ್ ಮಾಡ್ಕೋಬೇಕಾಗ್ತದ ನಿಮ್ ಪ್ಲಾನ್ ಬಿ ಬಗ್ಗೆ. ಐ ಹೋಪ್ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಕ್ ಟ್ರೈ ಮಾಡೇನಿ. ಏನಾರ ಮಿಸ್ಡ್ ಔಟ್ ಆಗಿದ್ದು ಅಂತಂದ್ರೆ ದಯವಿಟ್ಟು ಮತ್ತೊಂದ್ಸಲ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಸಂಡೇ ನಿಮ್ಮ ಕ್ವಶನ್ಸ್ ಗಳಿಗೂ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.